ಹಾಯ್ ಎವ್ರಿವನ್. ಬ್ರೆಡ್ಡಿಂದ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುವಷ್ಟು ಸಾಫ್ಟ್ ಆದ ತುಂಬನೇ ಕ್ರೀಮಿ ಸಖತ್ ರಿಚ್ ಟೇಸ್ಟ್ ಕೊಡೋ ಅಂಥ ಡೆಸರ್ಟ್ನ ಮಾಡ್ಕೋಬೋದು ಅಂದರೆ ಅದು ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್. ಇದು ಅರಬ್ನ ತುಂಬನೇ ಪಾಪ್ಯುಲರ್ ಡೆಸರ್ಟ್. ಈ ಅರೇಬಿಯನ್ ಪುಡ್ಡಿಂಗ್ ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಇದು ಬ್ರೆಡ್ಡಿಂದ ಮಾಡಿರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿ. ಇದಕ್ಕೆ ಬಳಸೋವಂಥ ಇಂಗ್ರೀಡಿಯೆಂಟ್ಸ್ಗಳು ಕೂಡ ತುಂಬನೇ ಕಡಿಮೆ. ಹಾಗೆ ಇದನ್ನು ಜಸ್ಟ್ ಒಂದು 15ರಿಂದ 20 ನಿಮಿಷದಲ್ಲಿ ಮಾಡ್ಕೊಂಡು ಬಿಡ್ಬೋದು. ಅಷ್ಟು ಸಿಂಪಲ್ ಆಗಿದೆ ಈ ಡೆಸರ್ಟ್. ಆದರೆ ಟೇಸ್ಟ್ ಮಾತ್ರ ಯಾವ 5 ಸ್ಟಾರ್ ಹೋಟೆಲ್ನಿಂದ ತಂದಿರೋದೇನೋ ಅನ್ನೋಷ್ಟು ರಿಚ್ ಟೇಸ್ಟ್ ಇರುತ್ತೆ. ಹಾಗಿದ್ರೆ ಬನ್ನಿ, ಇಷ್ಟು ಕ್ರೀಮಿ ಇಷ್ಟು ಸಾಫ್ಟ್ ಆದ ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ನ ಸಖತ್ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್ ಮಾಡಲಿಕ್ಕೆ ಮೊದಲಿಗೆ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಪ್ಯಾನ್ನಲ್ಲಿ 3/4 ಲೀಟರಷ್ಟು ಹಾಲನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ 1/3 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. 3/4 ಲೀಟರ್ ಹಾಲಿಗೆ 1/3 ಕಪ್ಪಷ್ಟು ಸಕ್ಕರೆ ಪರ್ಫೆಕ್ಟ್ ಆದ ಸ್ವೀಟ್ನೆಸ್ ಕೊಡುತ್ತೆ. ತುಂಬನೇ ಸ್ವೀಟು ಅಲ್ಲ, ತುಂಬನೇ ಸಪ್ಪೆನೂ ಇರಲ್ಲ. ಈ ಅರೇಬಿಯನ್ ಪುಡ್ಡಿಂಗಿಗೆ ಹೀಗೆ ಮೈಲ್ಡ್ ಸ್ವೀಟ್ ಇರುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಆದ್ರೂ ಹೆವಿ ಅಂತ ಅನಿಸುತ್ತೆ. ಅದರಿಂದ ನಾನು ತೋರಿಸಿರೋ ಮೆಜರ್ಮೆಂಟ್ನಲ್ಲೇ ಸಕ್ಕರೆನ ಹಾಕೊಳ್ಳಿ. ಈಗ ಈ ಹಾಲು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು 2 ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನು ಸೇರಿಸಿ ಸ್ವಲ್ಪನೂ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಕುದೀತಾ ಇರೋ ಹಾಲಿಗೆ ಹಾಕಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಒಂದು 4ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ಈ ಕಸ್ಟರ್ಡ್ ಮಿಲ್ಕ್ ಫ್ರೂಟ್ ಸಲಾಡ್ಗೆ ಮಾಡ್ಕೊಳ್ಳೋ ಥರ ತುಂಬ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳುನೇ ಇರಲಿ. ಇದನ್ನು ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಆಗೋ ಥರ ಇರಬೇಕು. ಆವಾಗ ನಾವು ಮಾಡ್ಕೊಳ್ತಿರೋ ಪುಡ್ಡಿಂಗ್ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಸ್ಟರ್ಡ್ ಮಿಲ್ಕ್ ಇರಬೇಕಾಗತ್ತೆ. ಇವಾಗ ಕಸ್ಟರ್ಡ್ ಮಿಲ್ಕ್ ಚೆನ್ನಾಗಿ ಕುದ್ದಿದೆ. ಇದ್ರದ್ದು ಫ್ಲೇಮ್ ಆಫ್ ಮಾಡಿ ಇದನ್ನು ತೆಗೆದು ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ಇದನ್ನು ಕಂಪ್ಲೀಟಾಗಿ ಆರಿಸ್ಕೊಳ್ಬೇಕು. ಸ್ವಲ್ಪನೂ ಬಿಸಿ ಇರಬಾರ್ದು. ಇದು ಆರೋ ಅಷ್ಟರಲ್ಲಿ ಈ ಪುಡ್ಡಿಂಗ್ಗೆ ಕಸ್ಟರ್ಡ್ ಮಿಲ್ಕ್ನ ಜೊತೆಗೆ ಒಂದು ಕ್ರೀಮ್ನ ಲೇಯರ್ ಕೂಡ ಮಾಡ್ಕೊಳ್ತೀವಿ. ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಕ್ರೀಮ್ನ ಲೇಯರ್ ಮಾಡಲಿಕ್ಕೆ ನಾನಿಲ್ಲಿ 250 ml ಅಷ್ಟು ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ. ಕಪ್ನ ಅಳತೆ ಆದರೆ ಸುಮಾರು 1 ಕಪ್ಪಷ್ಟು ಆಗತ್ತೆ. 1 ಕಪ್ ಫ್ರೆಶ್ ಕ್ರೀಮ್ಗೆ 1/4 ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ತೊಗೊಳ್ಳಿ. ಹಾಗೆ ಇದ್ರ ಜೊತೆಗೆ ಜಸ್ಟ್ 2 ಡ್ರಾಪಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆನಿಲಾ ಎಸೆನ್ಸ್ನ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಜಸ್ಟ್ 2 ಡ್ರಾಪ್ ಇದ್ದರೆ ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ತಿರೋ ಇಂಗ್ರೀಡಿಯೆಂಟ್ಸ್ಗಳೇ ಈ ಅರೇಬಿಯನ್ ಪುಡ್ಡಿಂಗಿಗೆ ತುಂಬನೇ ಕ್ರೀಮಿನೆಸ್ ಕೊಡೋದು ಮತ್ತು ರಿಚ್ ಟೇಸ್ಟ್ ಕೊಡತ್ತೆ. ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ. ಈಗ 1 ಪೌಂಡ್ ಬ್ರೆಡ್ಡಿಂದು ಎಡ್ಜಸ್ನೆಲ್ಲ ತೆಗೆದು ಇಟ್ಕೋಬೇಕು. ಈ ಪುಡ್ಡಿಂಗ್ ಸಾಫ್ಟಾಗಿ ಇರಬೇಕು ಅಂದರೆ ಈ ರೀತಿ ಎಡ್ಜಸ್ನೆಲ್ಲ ತೆಗಿಬೇಕಾಗತ್ತೆ. ತೆಗ್ದಿರೋ ಎಡ್ಜಸ್ನ ಬೇಕಾದರೆ ಬ್ರೆಡ್ ಕ್ರಮ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಎಡ್ಜಸ್ನೆಲ್ಲ ತೆಗೆದ ನಂತರ ಈ ರೀತಿ ಟ್ರೇ ಅಥವಾ ಫ್ಲ್ಯಾಟ್ ಬಾಕ್ಸ್ನಲ್ಲಿ ಫಸ್ಟ್ ಲೇಯರ್ನಲ್ಲಿ ಬ್ರೆಡ್ನ ಇಟ್ಕೊಳ್ತಾ ಬನ್ನಿ. ಈ ಟ್ರೇನ ಫುಲ್ ಕವರ್ ಆಗೋ ಹಾಗೆ ಬ್ರೆಡ್ನ ಅರೇಂಜ್ ಮಾಡ್ಕೋಬೇಕು. ನಂತರ ಇದ್ರ ಮೇಲ್ಗಡೆ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಬ್ರೆಡ್ ಮೇಲೆ ಫುಲ್ ಕವರ್ ಆಗೋ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಕಸ್ಟರ್ಡ್ ಮಿಲ್ಕ್ ಪೂರ್ತಿ ಆರಿದ ಮೇಲೆ ಸ್ವಲ್ಪ ಮಂದ ಆಗಿದೆ. ಇವಾಗ ಇದ್ರ ಮೇಲೆ ಫ್ರೆಶ್ ಕ್ರೀಮ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ವೆನಿಲಾ ಎಸೆನ್ಸ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಬ್ರೆಡ್ ಮೇಲೆ ಫುಲ್ ಕವರ್ ಆಗೋ ಹಾಗೆ ನೀಟಾಗಿ ಹಾಕೊಳ್ಳಿ. ಈಗ ಯಾವ ಪ್ರೋಸೆಸ್ನ ನಾವು ಮಾಡ್ಕೊಂಡಿದ್ವೋ ಮತ್ತೆ ಅದೇ ಲೇಯರ್ನ ನಾವು ರಿಪೀಟ್ ಮಾಡ್ಕೋಬೇಕು. ಮತ್ತೆ ಬ್ರೆಡ್ಡಿಂದು 1 ಲೇಯರ್, ಅದ್ರ ಮೇಲ್ಗಡೆ ಕಸ್ಟರ್ಡ್ ಮಿಲ್ಕಿಂದು 1 ಲೇಯರ್ ಮತ್ತು ಫ್ರೆಶ್ ಕ್ರೀಮ್ದು ಲೇಯರ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು. ಇದೇ ರೀತಿ 2 ಟೈಮ್ ಮಾಡ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ಹೆಚ್ಕೊಂಡ ಡ್ರೈ ಫ್ರೂಟ್ಸ್ನ ಹಾಕಿ ಹಾಗೆ ಮೇಲ್ಗಡೆ ಕೇಸರಿ ದಳಗಳನ್ನು ಹಾಕಿದ್ರೆ ಕೇಸರಿದು ಒಳ್ಳೆ ಕಲರ್ ಬಿಟ್ಕೊಂಡು ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಇದನ್ನು ಒಂದು 2 ಗಂಟೆ ಫ್ರಿಜ್ನಲ್ಲಿ ಇಟ್ಟು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಂದು 2 ಗಂಟೆ ನಂತರ ಬ್ರೆಡ್ ಕಸ್ಟರ್ಡ್ ಮಿಲ್ಕ್ ಮತ್ತು ಫ್ರೆಶ್ ಕ್ರೀಮ್ನ ಜೊತೆ ಹೊಂದ್ಕೊಂಡು ಸಖತ್ ಸಾಫ್ಟ್ ಆಗಿರುತ್ತೆ. ಬೇಕ್ರಿಯಲ್ಲಿ ಸಿಗೋ ಪೇಸ್ಟ್ರೀಸ್ಗಳಿಗಿಂತ ತುಂಬಾ ಟೇಸ್ಟ್ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಲೇಬೇಕಾದ ಡೆಸರ್ಟ್ ಇದು, ಖಂಡಿತ ಟ್ರೈ ಮಾಡಿ. ಬರ್ತ್ಡೇ ಪಾರ್ಟಿಗಳಿಗೆ ಗೆಸ್ಟ್ಗಳು ಮನೆಗೆ ಬಂದಾಗ ಕ್ವಿಕ್ಕಾಗಿ ಮುಂಚೆನೇ ಮಾಡಿ ಇಟ್ಕೊಳ್ಬೋದು. ಅಷ್ಟು ಸಿಂಪಲ್ ರೆಸಿಪಿ ಈ ಅರೇಬಿಯನ್ ಬ್ರೆಡ್ ಪುಡ್ಡಿಂಗ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.